ನಮಸ್ತೆ. ನಾನಿವತ್ತು ಇವ್ರನ್ನ ನೋಡೋಣ ಅಂತ ಬಂದಿದ್ದೀನಿ. ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಾನು ಬಂದು ತುಂಬ ಹೊತ್ತಾಯಿತು. ತುಂಬ ಹೊತ್ತಾದ್ರೂ ಪಾಪ ಅವ್ರ ಕಷ್ಟನ ಅವರು ನಗ್ನಗ್ತಾನೆ ಪಾಪ ಅವರು ಹೇಳ್ಕೊಂಡ್ರು. ಯಾವ ತಾಯಿಗೂ ಬೇಡ ಈ ಕಷ್ಟ. ದಯವಿಟ್ಟು ಈ ಮಗುಗೆ ಒಂದು ಹೆಲ್ಪ್ ಮಾಡಿ. ₹1 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ₹1 ಹೆಲ್ಪ್ ಮಾಡಿ ಆ ಮಗುಗೆ ಒಂದು ಮರುಜೀವನ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಯಾವ್ಯಾವುದಕ್ಕೋ ಖರ್ಚು ಮಾಡ್ತೀರಾ, ನಂದಲ್ಲ ಇದು, ದೇವ್ರ ಉಂಡಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ಆ ಮಗು ಬೇಗ ಹುಷಾರಾಗಲಿ ಅಂತ ಹಾರೈಸಿ ನಿಮ್ಮ ಕೈಲಿ ಆದಷ್ಟು ಸಹಾಯನ ಮಾಡಿ. ನೋಡಿ, ಇವತ್ತು ನಾನು ಮಗುನ ನೋಡೋಣ ಅಂತ ಬಂದೆ, ಆದರೆ ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಇವ್ರ ಹತ್ರ ಮಾತಾಡಿದೆ. ರಾಯರ ಆಶೀರ್ವಾದ ಮಗು ಮೇಲೆ ಇರಲಿ, ಬೇಗ ಹುಷಾರಾಗಲಿ ಅಂತ ಹೇಳಿ ನಾನು ಇವ್ರ ಕೈಲಿ ಈ ಅಮೌಂಟ್ನ ಕೊಡ್ತಾ ಇದ್ದೀನಿ. ಮಗು ಈಗ ಹೇಗಿದೆ? ಮಗು ಅದೇ ನೆನ್ನೆ ಎಲ್ಲ ಹೇಳ್ದಂಗೆ ಇವತ್ತೊಂದೇನೋ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಅಂದರೆ ಲಂಗ್ಸ್ನ ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇವತ್ತು. ನನಗೆ ಹೊಸ ಅಪ್ಡೇಟು ಇದು ನನಗೆ ಇವಾಗ ಗೊತ್ತಾಗಿರೋದು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಹಾಸ್ಪಿಟಲಲ್ಲಿ ಜಾಸ್ತಿ ಇರಲ್ಲ. ಅಂದರೆ ಬೇರೆ ಕಡೆ ಈ ಥರ ಇನ್ಫ್ಲುಯೆನ್ಸರ್ಸ್ನ ಮೀಟ್ ಮಾಡೋದು, ಅವ್ರ ಹತ್ರ ಹೋಗಿ ಮಾತಾಡೋದು ಇದೇ ಮಾಡ್ತಾ ಇರ್ತೀನಿ. ನಾನು ಹೋಗಿ ಮಗುನ ನೋಡಲ್ಲ. ನಾನು ಹೋಗ್ತೀನಿ ಅಂದರೂ ಅವರೇ ಬೇಡ ಅಂತಾರೆ. ಆಚೆಯಿಂದ ಬಂದಿರ್ತೀರ, ಹೊಸ ಇನ್ಫೆಕ್ಷನ್ಸ್ ಏನಾದರೂ ಆಗುತ್ತೆ ಅನ್ನೋ ಥರ ತುಂಬ ಚೆನ್ನಾಗೇ ನೋಡ್ತಾ ಇದ್ದಾರೆ. ಮಗುನೂ ನೆನ್ನೆ ರೆಸ್ಪಾನ್ಸ್ ಮಾಡ್ದ ಅಂತ ಹೇಳಿದ್ನಲ್ಲ, ಅದೆಲ್ಲ ನಿಮಗೆ ಒಂದೊಂದು ಸಣ್ಣ ಅಪ್ಡೇಟು ನಿಮಗೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಇವತ್ತು ಪ್ರೊಸೀಜರ್ ಅಂದರೆ ಆ ಲಂಗ್ಸಲ್ಲಿ ಏನಾರ ಕಫ ಏನಾರು ಆಚೆ ಬರುತ್ತಲ್ಲ, ಮಗುಗೂ ಉಗಿಯೋಕ್ಕೆಲ್ಲ ಬರಲ್ಲ, ಇವರು ಅದನ್ನ ಸೆಕ್ರೇಷನ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂದರೆ ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ. ಆ ಸ್ಯಾಂಪಲ್ನ ಟೆಸ್ಟಿಗೆ ಕಳಿಸೋದು, ಬೇರೆ ಏನಾರ ಪ್ರೊಸೀಜರ್ಸ್ ಇದ್ದರೆ ಬೇಗ ವಾಸಿ ಮಾಡೋಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಮಗುನೂ ಸ್ಪಂದಿಸ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕೈಲಾದ ಸಹಾಯನ ಮಾಡಿ. ಇಲ್ಲಿ ಬಂದು ನೀವು ವಿಡಿಯೋ ಮಾಡೋಕ್ಕಾಗಿಲ್ಲ, ಇವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರದ್ದು ಫೋನ್ಪೇ, ಹಾಸ್ಪಿಟ್ಲಿಂದನೇ ಕೊಟ್ಟಿರುವಂಥ ಫೋನ್ಪೇ ನಂಬರು ಮತ್ತು ಸ್ಕ್ಯಾನರ್ನ ಅವರು ಹಾಕಿದ್ದಾರೆ. ಅದಕ್ಕಾದ್ರೂ ನೀವು ನಿಮ್ಮ ಕೈಲಾಗಿದ್ದಷ್ಟು ಇಷ್ಟೇ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಇಲ್ಲಿ ಹಾಸ್ಪಿಟ್ಲಲ್ಲಿ ಮಗು ಒಳಗಡೆ ಮಲಗಿದೆ. ಅಲ್ಲಿ ಅವ್ರು ಹೇಳ್ದಂಗೆ ಟ್ರೀಟ್ಮೆಂಟ್ಗೆಲ್ಲ ಅಮೌಂಟ್ನ ಅವರು ಕಟ್ಟಬೇಕು. ಈಗಿರುವಷ್ಟು ಇವ್ರ ಹತ್ರ ಎಷ್ಟಿದೆ ಅಷ್ಟು ಅಮೌಂಟು ಕೂಡ ಕಟ್ಟಿದ್ದಾರೆ. ಮತ್ತು ಬೇರೆ ಕಡೆಯಿಂದ ನಿಮ್ಮಂಥವ್ರು ಸಹಾಯ ಮಾಡಿರುವಂಥ ಅಮೌಂಟ್ ಎಲ್ಲ ಕಟ್ಟಿದ್ದಾರೆ. ಆದರೆ ಮಗುಗೆ ಇನ್ನೂ ದುಡ್ಡಿನ ಅವಶ್ಯಕತೆ ಇದೆ. ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೈ ಮುಗಿದು ನಾನು ಕೂಡ ಕೇಳ್ಕೊತೀನಿ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ರಾಯರ ಹೆಸರು ಹೇಳಿ ನಾನು 500, 1000, ₹20, ₹1 ಕೂಡ ನಾನು ಇಟ್ಟಿದ್ದೆ. ಅದೆಲ್ಲ ನಾನು ಮಂತ್ರಾಲಯಕ್ಕೆ ಹೋದಾಗ ಉಂಡಿಗೆ ಹಾಕ್ಬೇಕು ಅಂತ ಇಟ್ಟಿದ್ದ ದುಡ್ಡು ಇವತ್ತು ಮಗುಗಾಗ್ತಾ ಇದೆ. ಮಗು ಇರೋ ಪರಿಸ್ಥಿತಿಗೆ ಕಷ್ಟಕ್ಕಾಗ್ತಿದೆಯಲ್ಲ, ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಕೂಡಿಡೋ ₹1 ದೇವ್ರ ಉಂಡಿಗೆ ಅಂತ ಹಾಕಕ್ಕೆ ಅಂತ ಇಟ್ಟಿದ್ದ ದುಡ್ಡು ಇವತ್ತು ಮಗುಗೆ ಯೂಸ್ ಆಗ್ತಿದೆಯಲ್ಲ. ರಾಯರು ಯಾವ್ದನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಕೊಡ್ತಾರೆ. ನೀವೆಲ್ಲರೂ ರಾಯರನ್ನ ನಂಬಿದ್ದೀರಲ್ವಾ, ರಾಯರನ್ನ ನಂಬ್ತೀರಾ, ಪೂಜೆ ಮಾಡ್ತೀರಾ, ಎಷ್ಟೆಲ್ಲ ನೀವು ಮಾಡ್ತೀರಾ. ಹಾಗೆ ರಾಯರಿಗೆ ನೀವು ಮಾಡೋ ಸೇವೆ ಇಷ್ಟ ಆಗಬೇಕು ಅಂದರೆ ಈ ಮಗುಗೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೆದರ್ಕೋಬೇಡಿ, ರಾಯರಿದ್ದಾರೆ, ಒಳ್ಳೇದಾಗುತ್ತೆ. ನಿಜಾನೇ ಒಂಥರ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತದೆ. ಸೀರಿಯಸ್ ಆಗು ನಾನು ಅಂದ್ಕೊಂಡೇ ಇರಲಿಲ್ಲ ಇವ್ರು ಇವತ್ತು ಇಲ್ಲಿ ಬರ್ತಾರೆ ಅಂತ ಇಲ್ಲ. ನನಗೇನು ಐಡಿಯಾನೇ ಇರಲಿಲ್ಲ. ನಿಜ, ದೇವರು ನನ್ನ ಜೊತೆ ಇದ್ದಾರೆ ಅಂತ ಮತ್ತೆ ಅನಿಸ್ತಿದೆ. ಈ ದುಡ್ಡಲ್ಲಿ ₹10,000 ಅಂದರೆ ಟೋಟಲ್ ₹40,000 ಇದೆ. ₹40,000 ₹30,000 ನಮ್ಮ ರಾಯರ ಕಡೆಯಿಂದ, ಇನ್ನು ₹10,000 ರಾಯರ ಮಕ್ಕಳು ತುಂಬ ಜನ 500, ₹1,000 ಹಾಕಿ ಅಕ್ಕ ಕೊಟ್ಬಿಡಿ, ತಲುಪಿಸ್ಬಿಡಿ ಅಂತ ಹೇಳಿ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ ವಾಟ್ಸಪ್ ನಂಬರ್ಗೆ ಹಾಕಿದ್ರು. ಹಾಗಾಗಿ ನಾನು ಇವ್ರಿಗೆ ತಲುಪಿಸೋಣ ಅಂತ ಇಲ್ಲಿವರೆಗೂ ಬಂದು ಇವ್ರನ್ನ ಮೀಟ್ ಮಾಡೋದು ಬೇಡ, ನಾನು ಬೇರೆಯವ್ರ ಕೈಲಿ ಕಳಿಸ್ಬೇಕು ಅಂತ ನಾನು ಅಂದ್ಕೊಂಡೆ. ಆದರೆ ಗೊತ್ತಿಲ್ಲ, ರಾಯರೇ ನನ್ನನ್ನು ಡೈರೆಕ್ಟ್ ಇಲ್ಲಿ ಕಳಿಸಿದ್ರು. ಇವ್ರನ್ನ ನೋಡಿ ಮಾತಾಡಿಸಿದೆ, ಮತ್ತು ಮಗುನ ನೋಡೋಕ್ಕೆ ಬಿಡ್ತಿಲ್ಲ. ದಯವಿಟ್ಟು ಸಹಾಯ ಮಾಡಿ. ನೀವು ಮಾಡೋ ಸೇವೆ ರಾಯರ ಸೇವೆ ಇದ್ದಂಗೆ. ಇವತ್ತು ₹1 ಕೊಟ್ಟರು ನೀವು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿ ಉಂಡಿಗೆ ₹1 ಹಾಕ್ತಿರಲ್ಲ, ಹಾಗೆ ಈ ಮಗುಗೆ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಥ್ಯಾಂಕ್ ಯು.